ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಇವತ್ತು ನಮ್ಮ ಕೊರಟಗೆರೆ ತಾಲೂಕಿನ ಅಧ್ಯಕ್ಷರು ಅವರ ಮುಖಾಂತರ ನಾವು ಇವತ್ತು ಪಕ್ಷವನ್ನು ಸೇರ್ಪಡೆ ಆಗಿದ್ದೇವೆ. ಕಾಮರಾಜರವರು, ಜಿಲ್ಲಾಧ್ಯಕ್ಷರಾದಂಥ ನಿಂಗಪ್ಪರು ಮತ್ತು ಅನೇಕ ಮುಖಂಡರುಗಳು ಇವತ್ತು ನನ್ನ ಕರ್ಕೊಂಬಂದು JDS ಪಕ್ಷಕ್ಕೆ ನಂದು ಭಾಳ ದಿನದ ಆಸೆ ಇತ್ತದು. JDS ಪಕ್ಷ ಸೇರ್ಪಡೆ ಮಾಡಬೇಕು, ಕೆಲಸ ಮಾಡಬೇಕು ಜಿಲ್ಲೆಯಲ್ಲಿ ಅಂತ ಭಾಳ ಆಸೆ ಇತ್ತು. ಇವೆಲ್ಲ ನೋಡಿದ್ರೆ ಕುಮಾರಣ್ಣ ಹೇಳ್ತಾಯಿದ್ರು, ನನ್ನ ಮಾತು ಕೇಳಿದ್ರೆ ಯಾವತ್ತೂ MLA ಆಗ್ತಾಯಿದ್ದೆ ಅಂತೇಳಿ. ಅವಕಾಶ ಇನ್ನೂ ಮುಂದೆ ಇದೆ. ನನಗೆ ಭಾಳ ಸಂತೋಷ ಆಗ್ತದೆ. ತಾಲೂಕಿನ ಎಲ್ಲ ಜನರನ್ನ ಒಟ್ಟುಗೂಡಿಸ್ಕೊಂಡು ತಾಲೂಕಿನ ಮತ್ತು JDSನ ಬಾವುಟವನ್ನು ಆರಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಎಲ್ಲ ಮುಖಂಡರುಗಳು ಎಲ್ಲ ಒಟ್ಟಿಗೆ ಸೇರಿ ಯೂತ್ ಅಧ್ಯಕ್ಷಗಳು ಮತ್ತು ಎಲ್ಲ ಪಂಚಾಯಿತಿ ಸದಸ್ಯರುಗಳು, ಅಧ್ಯಕ್ಷರುಗಳು, ಎಲ್ಲ ತಾಲೂಕಿನ ಎಲ್ಲ ಮುಖಂಡರು ಸೇರಿ ಪಕ್ಷವನ್ನು ಕಟ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ನನಗೆ ಕುಮಾರಸ್ವಾಮಿ ವಿಶ್ವಾಸ ಇದ್ದ ಹಾಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಕೊರಟಗೆರೆ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನನಗೆ ಭಾಳ ಸಂತೋಷ ಆಗಿದೆ. ಮರಳಿ ಮತ್ತು ಕೂಡಿಗೆ ಅಂತೇಳಿ ಮತ್ತು JDS ಪಕ್ಷ ಕಾಂಗ್ರೆಸ್ಸನ್ನು ತೊರೆದು ಭಾಳ ನೋವಿನಿಂದ ಈಚೆ ಬಂದು ನಾನು ಇವತ್ತು ಪಕ್ಷ ಸೇರ್ಪಡೆ ಆಗಿದ್ದೇನೆ. ಮುಂದೆ ಬರ್ತಕ್ಕಂಥ ದಿನಗಳೆಲ್ಲ ಒಳ್ಳೆ ದಿವಸ ಬರ್ತವೆ ಅಂತ ನಾನು ಅದು ಭಾವಿಸಿದ್ದೇನೆ. ಬ್ರಹ್ಮನಿರ್ಸನಕ್ಕೆ ಕಾರಣ ಏನು? ಕಾಂಗ್ರೆಸ್ನಲ್ಲಿ ಬ್ರಹ್ಮನಿರ್ಸನ ಆಯ್ತಲ್ಲ, ಯಾಕೆ ಕಾರಣ ಏನು? ಇಷ್ಟೊತ್ತು ಅಣ್ಣ ಮಾತಾಡಿದ್ದಾರೆ, ಕುಮಾರಣ್ಣ ಮಾತಾಡಿದ್ದಾರೆ, ಯಾಕೆ ಆ ಥರ ಆಯಿತು ಅಂತ ಹೇಳಿಲ್ಲ. ಅಲ್ಲ, ನನಗೆ ವೈಯಕ್ತಿಕವಾಗಿ ಇವಾಗ ಟಿಕೆಟ್ ಕೊಡೋರೆ ಅವರು. 2008 ಟಿಕೆಟ್ ಕೊಟ್ಟಿದ್ದು ಅವರೇ, ಸೋಲಿಸಿದ್ದು ಅವರೇ. ಮತ್ತು ನಾನು ಸುಮ್ಮನೆ ಇದ್ದನ್ನು 2018 ಟಿಕೆಟ್ ಕೊಟ್ಟಿದ್ದು ಅವರೇ, ಸೋಲಿಸಿದ್ದು ಅವರೇ. ಆದರೆ JDS ಪಕ್ಷದಲ್ಲಿ ಹಂಗಲ್ಲ. JDS ಪಕ್ಷದಲ್ಲಿ ಒಂದು ಮ್ಯಾನುಫ್ಯಾಕ್ಚರ್ ಕಂಪ್ನಿ ಥರ ಇದು. ಇಲ್ಲಿಂದ ರೆಡಿಯಾಗಿರೋರೇ ಎಲ್ಲ ಅಲ್ಲಿ ಹೋಗಿ ಆಡಳಿತ ಮಾಡ್ತಾ ಇರ್ತವರು. ಮುಖ್ಯಮಂತ್ರಿಯಿಂದ ಹಿಡ್ಕೊಂಡು ಯಾರ್ಯಾರು ಮಂತ್ರಿಗಳಿದ್ದಾರೆ, ಭಾಳಷ್ಟು ಜನ ಇವತ್ತು ಅಲ್ಲಿ ಅಧಿಕಾರವನ್ನು ಉಪಯೋಗ ಮಾಡ್ಕೊತಾ ಇದ್ದಾರೆ. ಎಲ್ಲ ಇಲ್ಲಿ JDSಯಿಂದ ರೆಡಿಯಾಗಿ ಹೋಗಿದ್ದು ಅಂತಾರೆ. ಸರ್, ಇವಾಗ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಕ್ಷದ ಸೇರ್ಪಡೆ ಆಗಿದ್ದೇನೆ. ಅವ್ರು ಎಲ್ಲಿ ತೀರ್ಮಾನ ಮಾಡ್ತಾರೆ ಅಲ್ಲಿ ನಾನು ಜನರ ಮುಂದೆ ಹೋಗ್ತೇನೆ. ಅವರೇ ಹೇಳಿದ್ದಾರೆ ನಮ್ಮ ಪಕ್ಷದಲ್ಲಿದ್ದರೆ MLA ಆಗ್ತಿದ್ರಿ ಅಂತ ಅವರೇ ಹೇಳಿದ್ದಾರೆ. ಸರ್, ನಾನು ಭಾಳ ಅಳಬಾನ ಅವ್ರಿಗೆ, ಕುಮಾರಣ್ಣವ್ರಿಗೆ ಭಾಳ ಅಳಬಾನ. ಅದನ್ನು ಮತ್ತೆ ನನ್ನ ಜ್ಞಾಪಿಸಿದ್ರು. ಯಾಕೆಂದರೆ ಗೊತ್ತಿರ್ತಕ್ಕಂಥದ್ದು ಅವರ ತಲೆಯಲ್ಲಿ ಏನಿದೆ, ನಾನು ಯಾವ ಥರ ಬೆಳಿಬೇಕು, ನನ್ನ ಯಾವ ರೀತಿ ಕರ್ಕೊಂಡು ಹೋಗ್ಬೇಕು ಅಂತ ಇನ್ನೆಲ್ಲ ಕುಮಾರಣ್ಣವ್ರ ಮೇಲೆ ಬಿಟ್ಟಿದ್ದು. ನನ್ನಷ್ಟು ನಾನೇ ಘೋಷಣೆ ಮಾಡ್ತಕ್ಕಂಥದ್ದಲ್ಲ. ಒಂದು ಪಕ್ಷ ಇದೆ, ಪಕ್ಷ ಹಿರಿಯರಿದ್ದಾರೆ, ನಮ್ಮ ದೇವೇಗೌಡರ ಅಪ್ಪಾಜಿ ಇದ್ದಾರೆ, ಅವ್ರಿಗೆಲ್ಲ ಭಾಳ ಇಷ್ಟವಾದ ಮನೆ ಮಗುತ್ತಾರೆ. ನಾನು ಭಾಳ ಲೇಟಾಗಿ ಬಂದಿದ್ದೀನಿ. ನನಗೆ ಮುಂದೆ ವಿಶ್ವಾಸ ಇದೆ ಅವ್ರನ್ನ ಸರಿಯಾದ ದಾರಿ ಕರ್ಕೊಂಡು ಹೋಗ್ತಾರೆ ಅಂತ. ನಮ್ಮ ಕೃಷ್ಣಮೂರ್ತಣ್ಣ ಅವರು ನಮ್ಮ ಕೊರಟಗೆರೆಯಲ್ಲಿ JDS ಪಕ್ಷ ಸೇರ್ಪಡೆಗೊಂಡಿರೋದು ಇಡೀ ನಮ್ಮ ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹ ಬಂದಿದೆ. ಕೊರಟಗೆರೆಯಲ್ಲಿ JDS ಭಾಳ ಸದೃಢವಾಗಿದೆ. ಕೊರಟಗೆರೆಯಲ್ಲಿ ಪಕ್ಷಕ್ಕೆ ಕೊರತೆ ಏನಿಲ್ಲ. ಹೋಮ್ ಮಿನಿಸ್ಟ್ರಿ ಕ್ಷೇತ್ರ ಎತ್ಕೊಂಡು ಡೈರಿ ಚುನಾವಣೆ ನಾವೇ ಗೆದ್ದಿದ್ದೀವಿ, PLD ಬ್ಯಾಂಕು ನಾವೇ ಗೆದ್ದಿದ್ದೀವಿ, ನಾವೇ ಅಧಿಕಾರದಲ್ಲಿದ್ದೀವಿ. ಹೋಮ್ ಮಿನಿಸ್ಟರ್ ಅವರೇ, ಈಗ ರೆವಿನ್ಯೂ ಮಿನಿಸ್ಟರ್ ಇದ್ದಾರೆ, ಅವರವರೇ ಅಂತ ನಾವೇನು ಅಲ್ಲನ್ನು ಕೈ ಕಟ್ಕೊಂಡು ಕೂತಿಲ್ಲ. ಬಟ್ ಸ್ವಲ್ಪ ನಮ್ಮಲ್ಲಿ ಸಂಘಟನೆ ಕೊರತೆ ಸ್ವಲ್ಪ ಹಿನ್ನಡೆ ಆಗಿತ್ತು. ಬಟ್ ನಮ್ಮ ಕಾರ್ಯಕರ್ತರೆಲ್ಲ ಪ್ರಾಮಾಣಿಕವಾಗವ್ರೆ, ಸದೃಢವಾಗವ್ರೆ. ಏನಿವತ್ತು ನಮ್ಮ ಕೃಷ್ಣಮೂರ್ತಣ್ಣವ್ರು ಬಂದಿರೋ ಪಕ್ಷಕ್ಕೆ ಆನೆ ಬಲ ಬಂದಂಗಾಗಿದೆ. ಅವ್ರನ್ನ ಜೊತೆಯಲ್ಲಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ MLA ಮಾಡಿ ನಾವು ಹೊರಗಡೆ ತರೋದು ನಮ್ಮ ಕಾರ್ಯಕರ್ತರ ಕರ್ತವ್ಯ ಅಂತ ನಾನು ಈ ಸಂದರ್ಭದಲ್ಲಿ